ಆರುಷ್ ತನ್ನ ಬಟ್ಟೆಗಳನ್ನು ಧರಿಸಿ ಪಕ್ಕಾ ಬಿಸ್ನೆಸ್ ಮ್ಯಾನ್ ಲುಕ್ನಲ್ಲಿ ಹೊರಬರುತ್ತಾನೆ. ರೋಹಿತ್ ಜೊತೆ ಪ್ರಾಜೆಕ್ಟ್ನ ಪ್ರಾಥಮಿಕ ಮಾತುಕತೆ ಮುಗಿಸಿ ಸೈರಾಳ ಜೊತೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುತ್ತಾನೆ. ಕಾರ್ನಲ್ಲಿ ಇಬ್ಬರ ನಡುವೆ ಸಣ್ಣ ಮೌನವಿರುತ್ತದೆ. ಆರುಷ್ ಕಾರ್ ಓಡಿಸುತ್ತಾ, ಸೈರಾ, ನಿಜವಾಗಿಯೂ ಲೈಸೆನ್ಸ್ ಕದ್ದಿದ್ದು ನನ್ನ ಪ್ರಾಣದ ಕಾಳಜಿಯಿಂದಲೇ ಅಲ್ವಾ, ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ? ಸೈರಾ ಗಾಬರಿಯನ್ನು ಮರೆಮಾಚಿ ನಗುತ್ತಾ, ಖಂಡಿತ ಸರ್, ನೀವು ಡ್ರೈವ್ ಮಾಡುವಾಗ 100 ಸ್ಪೀಡ್ ದಾಟುತ್ತಿದೆ ಅಂತ ನನಗೂ ಗೊತ್ತು. ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಕೂರಬೇಕಾಗತ್ತೆ, ಅದಕ್ಕೆ ಹಾಗೆ ಮಾಡಿದೆ ಅಷ್ಟೇ. ಆರುಷ್ ಅವಳನ್ನು ಅನುಮಾನದಿಂದ ನೋಡಿದರೂ ಕೆಲಸ ಸಕ್ಸಸ್ ಆಗಿರುವ ಖುಷಿಯಲ್ಲಿ ಹೆಚ್ಚು ವಿಚಾರಿಸದೆ ಸುಮ್ಮನಾಗುತ್ತಾನೆ. ಇತ್ತ ಬೆಂಗಳೂರಿನ ಆಫೀಸ್ನಲ್ಲಿ ವೇದಿಕ್ ತನ್ನ ಕ್ಯಾಬಿನ್ನಲ್ಲಿ ಅಶಾಂತಿಯಿಂದ ಓಡಾಡುತ್ತಿರುತ್ತಾನೆ. ಶಮಿಕಾ 100 ಬಾರಿ ಫೋನ್ ಮಾಡಿದ್ದಾಳೆ, ಆದರೆ ರೋಹಿತ್ ಯಾರ ಫೋನ್ ಕೂಡ ಎತ್ತುತ್ತಿಲ್ಲ. ವೇದಿಕ್ ತನ್ನಲ್ಲೇ, ಸೈರಾ ಆ ಕೆಲಸ ಮಾಡಿರಲೇಬೇಕು, ಲೈಸೆನ್ಸ್ ಇಲ್ಲದೆ ಆರುಷ್ ಶ್ರೀನಗರ ತಲುಪಲು ಸಾಧ್ಯವೇ ಇಲ್ಲ. ಇಷ್ಟೊತ್ತಿಗೆ ಶಮಿಕಾ ರೋಹಿತ್ ಜೊತೆ ಸೈನ್ ಮಾಡಿರಬೇಕು. ಅಷ್ಟರಲ್ಲಿ ಆಫೀಸಿನ ಬಾಗಿಲು ತೆರೆಯುತ್ತದೆ. ಆರುಷ್ ಮತ್ತು ಸೈರಾ ಇಬ್ಬರು ಒಟ್ಟಿಗೆ ಒಳಬರುತ್ತಾರೆ. ಆರುಷ್ನ ಮುಖದಲ್ಲಿ ಗೆಲುವಿನ ನಗು ಎದ್ದು ಕಾಣುತ್ತಿರುತ್ತದೆ. ಇದನ್ನು ನೋಡಿ ವೇದಿಕ್ನ ಮುಖ ಬಣ್ಣ ಬದಲಾಗುತ್ತದೆ. ಆರುಷ್ ವೇದಿಕ್ನ ಕ್ಯಾಬಿನ್ ಒಳಗೆ ಬಂದು, ಹೇ ವೇದಿಕ್, ಗುಡ್ ನ್ಯೂಸ್, ರೋಹಿತ್ ಕುಮಾರ್ ನಮ್ಮ ಕಾಂಟ್ರಾಕ್ಟ್ಗೆ ಒಪ್ಪಿಕೊಂಡಿದ್ದಾನೆ. ಸೋಮವಾರದಿಂದ ಶೂಟಿಂಗ್ ಶುರುವಾಗುತ್ತದೆ. ವೇದಿಕ್ ಸ್ತಬ್ಧನಾಗಿ, ವಾಟ್, ಅದು ಹೇಗೆ ಸಾಧ್ಯ? ನೀನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೇಗೆ ತಲುಪಿದೆ? ಆರುಷ್, ದಾರಿಯಲ್ಲಿ ಸ್ವಲ್ಪ ತೊಂದರೆ ಆಯಿತು, ಕಾರ್ ಪಂಚರ್ ಆಯಿತು, ಲೈಸೆನ್ಸ್ ಕೂಡ ಮಿಸ್ ಆಗಿತ್ತು. ಆದರೆ ನನ್ನ ಅಸಿಸ್ಟೆಂಟ್ ಸೈರಾ ತುಂಬ ಹೆಲ್ಪ್ ಮಾಡಿದ್ಲು. ಅವಳ ಕಾಳಜಿಯಿಂದಲೇ ನಾನು ಇಂದು ಈ ಡೀಲ್ ಮುಗಿಸಿಕೊಂಡು ಬಂದಿದ್ದೇನೆ. ಆರುಷ್ ಸೈರಾಳ ಬೆನ್ನು ತಟ್ಟಿದಾಗ ವೇದಿಕ್ ಸೈರಾಳನ್ನು ಬೆಂಕಿಯಂಥ ಕಣ್ಣುಗಳಿಂದ ನೋಡುತ್ತಾನೆ. ತಾನು ಹೇಳಿದ ಕೆಲಸ ಮಾಡದೆ ಸೈರಾ ತನಗೆ ದ್ರೋಹ ಮಾಡಿದ್ದಾಳೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಅದೇ ಸಮಯಕ್ಕೆ ಶಮಿಕಾ ಫೋನ್ ಮಾಡ್ತಾಳೆ. ವೇದಿಕ್ ಫೋನ್ ಎತ್ತಿದ ತಕ್ಷಣ ಅವಳು ಕಿರುಚಾಡಲು ಶುರು ಮಾಡ್ತಾಳೆ. ಶಮಿಕಾ, ವೇದಿಕ್, ನಿನ್ನ ತಮ್ಮ ಆ ರೋಹಿತ್ನನ್ನು ಮಂತ್ರ ಹಾಕಿದ ಹಾಗೆ ತನ್ನ ಕಡೆ ಮಾಡಿಕೊಂಡಿದ್ದಾನೆ. ಇಷ್ಟೆಲ್ಲ ಸಿದ್ಧತೆ ಮಾಡಿಯೂ ನಾವು ಸೋತು ಬಿಟ್ಟೆವು. ನಿನ್ನ ಆ ಅಸಿಸ್ಟೆಂಟ್ ಸೈರಾ ಎಲ್ಲಿ? ಅವಳು ನಮಗೆ ಸಹಾಯ ಮಾಡುವ ಬದಲು ಆರುಷ್ಗೆ ದಾರಿ ತೋರಿಸ್ತಿದ್ದಾಳೆ ಅನ್ಸುತ್ತೆ. ವೇದಿಕ್ ಫೋನ್ ಕಟ್ ಮಾಡಿ ಸೈರಾಳನ್ನು ಹೊರಗೆ ಕರೆಯುತ್ತಾನೆ. ವೇದಿಕ್ ಸೈರಾಳಿಗೆ ಮೆಲ್ಲಗೆ ಬೆದರಿಕೆ ಧ್ವನಿಯಲ್ಲೇ, ಸೈರಾ, ನನ್ನ ಮಾತನ್ನು ಮೀರಿ ನೀನು ಆರುಷ್ಗೆ ಸಹಾಯ ಮಾಡಿದ್ದೀಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆಯಾ? ಸೈರಾ ಧೈರ್ಯದಿಂದ ವೇದಿಕ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ. ಸೈರಾ, ಸರ್, ನಾನು ಈ ಕಂಪನಿಯ ಉದ್ಯೋಗಿ. ಕಂಪನಿಗೆ ಲಾಭವಾಗುವ ಕೆಲಸ ಮಾಡುವುದು ನನ್ನ ಧರ್ಮ. ನಿಮ್ಮ ವೈಯಕ್ತಿಕ ದ್ವೇಷಕ್ಕೆ ನನ್ನನ್ನು ಬಳಸ್ಕೊಳ್ಬೇಡಿ. ಈ ವಿಷಯ ಆರುಷ್ ಸರ್ಗೆ ತಿಳಿಯಬಾರ್ದು. ಅಂದರೆ ನೀವು ಇಲ್ಲಿಗೆ ಸುಮ್ಮನಾಗುವುದು ಒಳ್ಳೆಯದು. ಸೈರಾಳ ಈ ಬದಲಾದ ಅವತಾರ ನೋಡಿ ವೇದಿಕ್ ದಂಗಾಗುತ್ತಾನೆ. ಅಮಾಯಕಿಯಾಗಿ ಕಾಣುತ್ತಿದ್ದ ಸೈರಾ ಈಗ ಅವನಿಗೆ ಸವಾಲು ಹಾಕುತ್ತಿದ್ದಾಳೆ. ವೇದಿಕ್ ಸರ್ ಹಾಕಿದ ಸವಾಲಿನಿಂದ ಒಳಗೊಳಗೆ ಉರಿಯುತ್ತಿರುತ್ತಾನೆ. ಅವಳನ್ನು ಆಫೀಸಿಂದ ಹೊರಹಾಕಲು ಅವನು ಈಗ ಹಣಕಾಸಿನ ಅವ್ಯವಹಾರದ ಸಂಚು ಹೂಡುತ್ತಾನೆ. ವೇದಿಕ್ ಸೈರಾಳ ಕಂಪ್ಯೂಟರ್ ಲಾಗಿನ್ ಬಳಸಿ ಕಂಪನಿಯ ಅಧಿಕೃತ ಅಕೌಂಟ್ನಿಂದ ತನ್ನ ವೈಯಕ್ತಿಕ ಖಾತೆಗೆ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆದಂತೆ ದಾಖಲು ಸೃಷ್ಟಿಸುತ್ತಾನೆ. ಸೋಮವಾರ ಬೆಳಿಗ್ಗೆ ಈ ವಿಷಯವನ್ನು ಆರುಷ್ ಮುಂದೆ ತಂದು ಸೈರಾ ಒಬ್ಬ ನಂಬಿಕೆ ದ್ರೋಹಿ ಎಂದ ಬಿಂಬಿಸಿ ಅವಳನ್ನು ಕೆಲಸದಿಂದ ತೆಗೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ಶೂಟಿಂಗ್ಗೆ ಹೊರಡುವ ಮುನ್ನ ಆರುಷ್ ಆಫೀಸ್ನ ಫೈಲ್ಗಳನ್ನು ಚೆಕ್ ಮಾಡುತ್ತಿರುವಾಗ ಶಮಿಕಾ ಕಂಪನಿಯ ಹಳೆಯ ಲೋಗೋ ಇರುವ ಒಂದು ಪತ್ರ ವೇದಿಕ್ನ ಡ್ರಾಯರ್ನಲ್ಲಿ ಕಾಣಿಸುತ್ತದೆ. ಆರುಷ್ ಮನಸ್ಸಿನಲ್ಲಿ, ಇದು ಶಮಿಕಾಳ ಆಫೀಸ್ ಪತ್ರ. ಇದು ವೇದಿಕ್ನ ಬಳಿ ಏನು ಮಾಡುತ್ತಿದೆ? ಅಷ್ಟೇ ಅಲ್ಲ, ಶ್ರೀನಗರದ ಹೋಟೆಲ್ ವಿಳಾಸ ಶಮಿಕಾ ಮತ್ತು ವೇದಿಕ್ ಇಬ್ಬರಿಗೂ ಒಂದೇ ಸಮಯದಲ್ಲಿ ಹೇಗೆ ತಿಳಿಯುತ್ತೋ? ಆರುಷ್ಗೆ ಈ ಹಿಂದೆ ಸೈರಾ ಹೇಳಿದ ಲೈಸೆನ್ಸ್ ಕತೆ ಮತ್ತು ವೇದಿಕ್ನ ವಿಚಿತ್ರ ವರ್ತನೆಗಳ ನಡುವೆ ಯಾವುದೋ ಲಿಂಕ್ ಇದೆ ಎಂಬ ಸಂಶಯ ಬಲವಾಗುತ್ತದೆ. ಆದರೆ ಅವನು ಸಾಕ್ಷಿಯಾಗಿ ಕಾಯುತ್ತಾನೆ. ಸೋಮವಾರ ಬೆಳಿಗ್ಗೆ ರೋಹಿತ್ ಕುಮಾರ್ ಅವರ ಫೋಟೋಶೂಟ್ ಅದ್ದೂರಿಯಾಗಿ ಬೆಂಗಳೂರಿನ ಒಂದು ಸ್ಟುಡಿಯೋದಲ್ಲಿ ಆರಂಭವಾಗುತ್ತೆ. ಶಮಿಕಾ ಅಲ್ಲಿಗೆ ತನ್ನ ತಂಡದೊಂದಿಗೆ ಗೆಸ್ಟ್ ಆಗಿ ಬರುತ್ತಾಳೆ. ಶಮಿಕಾ ಶೂಟಿಂಗ್ ನಡೆಯುವಾಗ ರೋಹಿತ್ ನಿಲ್ಲಬೇಕಾದ ದೊಡ್ಡ ಲೈಟಿಂಗ್ ಸ್ಟ್ಯಾಂಡ್ನ ನಟಗಳನ್ನು ಶಮಿಕಾಳ ಆಳುಗಳು ಸಡಿಲಗೊಳಿಸುತ್ತಾರೆ. ರೋಹಿತ್ ಪೋಸ್ ಕೊಡಲು ಬಂದಾಗ ಆ ಭಾರಿ ಗಾತ್ರದ ಲೈಟ್ ಅವನ ಮೇಲೆ ಬೀಳುವಂತೆ ಸಂಚು ಮಾಡ್ತಾರೆ. ಕ್ಯಾಮ್ರಾ ರೆಡಿಯಾಗಿದೆ. ರೋಹಿತ್ ಲೈಟ್ನ ಕೆಳಗೆ ಬಂದು ನಿಲ್ಲುತ್ತಾನೆ. ಆರುಷ್ ಮಾನಿಟರ್ ಮಾಡ್ತಿರ್ತಾನೆ. ಸೈರಾ ರೋಹಿತ್ಗೆ ವಾಟರ್ ಬಾಟಲ್ ಕೊಡಲು ಹತ್ತಿರ ಹೋದಾಗ ಮೇಲೆ ಇಟ್ಟಿದ್ದ ಲೈಟ್ ಸ್ಟ್ಯಾಂಡ್ ತೂಗಾಡಲು ಶುರು ಮಾಡುತ್ತೆ. ಸೈರಾ ಗಟ್ಟಿಯಾಗಿ, ರೋಹಿತ್ ಸರ್, ಮುಂದೆ ಬನ್ನಿ. ಲೈಟ್ ಬೀಳುವಷ್ಟರಲ್ಲಿ ಸೈರಾ ರೋಹಿತ್ನನ್ನು ದೂಡುತ್ತಾಳೆ. ಆದರೆ ಆ ಲೈಟ್ನ ಒಂದು ಭಾಗ ಸೈರಾಳ ಕೈಗೆ ತಗುಲಿ ಅವಳಿಗೆ ಗಾಯವಾಗುತ್ತೆ. ಇಡೀ ಸ್ಟುಡಿಯೋದಲ್ಲಿ ಗದ್ದಲ ಉಂಟಾಗುತ್ತೆ. ಲೈಟ್ ಸ್ಟ್ಯಾಂಡ್ ಬಿದ್ದ ಶಬ್ದಕ್ಕೆ ಇಡೀ ಸ್ಟುಡಿಯೋ ಸ್ತಬ್ಧವಾಗುತ್ತೆ. ರೋಹಿತ್ ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಅವನನ್ನು ಉಳಿಸಲು ಹೋದ ಸೈರಾಳ ಕೈಗೆ ಬಲವಾದ ಪೆಟ್ಟು ಬಿದ್ದು ರಕ್ತ ಹರಿಯುತ್ತಿರುತ್ತದೆ. ಸೈರಾ ನೆಲದ ಮೇಲೆ ಕುಳಿತು ನೋವಿನಿಂದ ಕಿರುಚುತ್ತಿರುವುದನ್ನು ಕಂಡ ಆರುಷ್ಗೆ ಎದೆ ಬಡಿತವೇ ನಿಂತಂತಾಗುತ್ತದೆ.
ಅವನು ಎಲ್ಲವನ್ನೂ ಮರೆತು ಅವಳ ಹತ್ತಿರ ಓಡಿ ಬರುತ್ತಾನೆ. ಆರುಷ್ ತನ್ನ ಶರ್ಟ್ನ ತೋಳನ್ನು ಹರಿದು ಅವಳ ಗಾಯಕ್ಕೆ ಕಟ್ಟುತ್ತಾನೆ. ಸೈರಾ, ಏನಾಯಿತು ನಿನಗೆ? ಹುಚ್ಚ? ಯಾಕೆ ಹೀಗೆ ಮಾಡಿದೆ? ಅವನ ಧ್ವನಿಯಲ್ಲಿ ಗಾಬರಿ ಮತ್ತು ಕಾಳಜಿ ಎದ್ದು ಕಾಣುತ್ತಿರುತ್ತಾರೆ. ಸೈರಾ ನೋವಿನಲ್ಲೂ, ರೋಹಿತ್ ಸರ್ ಸೇಫ್ ಅಲ್ವಾ ಎಂದು ಕೇಳುತ್ತಾಳೆ. ಇದನ್ನು ನೋಡಿ ಆರುಷ್ನ ಕೋಪ ನೆತ್ತಿಗೇರುತ್ತದೆ. ಅವನು ಸುತ್ತಲೂ ಇದ್ದ ಸಿಬ್ಬಂದಿಯನ್ನು ನೋಡಿ ಗುಡುಗುತ್ತಾನೆ. ಆರುಷ್, ಈ ಸ್ಟ್ಯಾಂಡ್ ತಾನಾಗಿಯೇ ಬೀಳಲು ಸಾಧ್ಯವೇ ಇಲ್ಲ. ಯಾರು ಈ ಥರ ನಟ್ ಸಡಿಲಗೊಳಿಸಿದ್ದು? ಈಗಲೇ CCTV ಚೆಕ್ ಮಾಡಿ. ಆರುಷ್ ತಕ್ಷಣ ಸ್ಟುಡಿಯೋದ ಸೆಕ್ಯೂರಿಟಿ ರೂಮ್ಗೆ ಹೋಗಿ CCTV ದೃಶ್ಯಗಳನ್ನು ಪರಿಶೀಲಿಸುತ್ತಾನೆ. ಅಲ್ಲಿ ಶಮಿಕಾಳ ಆಳು ಒಬ್ಬ ಶೂಟಿಂಗ್ ಆರಂಭವಾಗುವ ಮುನ್ನ ಸ್ಟ್ಯಾಂಡ್ ಹತ್ರ ಅನುಮಾನಾಸ್ಪದವಾಗಿ ಸುಳಿದಾಡುತ್ತಿರುವುದು ಮತ್ತು ಶಮಿಕಾ ಅವನಿಗೆ ಸನ್ನೆಯಲ್ಲೇ ಸೂಚನೆ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಆರುಷ್ ಹೊರಬಂದು ಶಮಿಕಾಳ ಮುಂದೆ ನಿಲ್ತಾನೆ. ಅವಳು ಏನು ತಿಳಿಯದವಳಂತೆ ನಟಿಸುತ್ತಿರುತ್ತಾಳೆ. ಆರುಷ್, ಶಮಿಕಾ, ಕೆಲಸ ಗಿಟ್ಟಿಸಿಕೊಳ್ಳಲು ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯಾ ಎಂದು ನಾನು ಅಂದ್ಕೊಂಡಿರಲಿಲ್ಲ. ಒಬ್ಬ ಮನುಷ್ಯನ ಜೀವ ತೆಗೆಯಲು ನೋಡಿದ ನಿನ್ನನ್ನು ಈಗಲೇ ಪೊಲೀಸರಿಗೆ ಒಪ್ಪಿಸ್ಬೋದು. ಆದರೆ ನಿನ್ನನ್ನು ಹೇಗೆ ಮುಗಿಸಬೇಕು ಎಂದು ನನಗೆ ಗೊತ್ತು. ಇಲ್ಲಿಂದ ಈಗಲೇ ತೊಲಗು. ಶಮಿಕಾ ಅವಮಾನದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಅವಳ ಕಣ್ಣಿನಲ್ಲಿ ಸೇಡಿನ ಕಿಚ್ಚು ಇನ್ನೂ ಆರಿರುವುದಿಲ್ಲ. ಆರುಷ್ ಸೈರಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಆಫೀಸ್ಗೆ ಕರೆತರುತ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ವೇದಿಕ್ನ ಪ್ಲಾನ್ನೊಂದಿಗೆ ಸಿದ್ಧನಾಗಿರುತ್ತಾನೆ. ವೇದಿಕ್, ಆರುಷ್, ನೀನು ಈ ಹುಡುಗಿಯ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ದೀಯ. ಆದರೆ ಇಲ್ಲಿ ನೋಡು, ಇವಳು ನಮ್ಮ ಕಂಪನಿಯ ಅಕೌಂಟ್ನಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ತನ್ನ ಸಂಬಂಧಿಕರ ಖಾತೆಗೆ ವರ್ಗಾವಣೆ ಮಾಡಿದ್ದಾಳೆ. ಇವಳೊಬ್ಳು ಕಳ್ಳಿ. ಆರುಷ್ ಆ ದಾಖಲೆಗಳನ್ನು ನೋಡುತ್ತಾನೆ. ಸೈರಾ ದಂಗಾಗಿ ಹೋಗ್ತಾಳೆ. ಇಲ್ಲ ಸರ್, ಇದು ಸುಳ್ಳು. ನನಗೆ ಈ ಹಣದ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಅಳ್ತಾಳೆ. ಆದರೆ ಆರುಷ್ ಈ ಬಾರಿ ಸುಮ್ಮನೆ ಇರುವುದಿಲ್ಲ. ಅವನಿಗೆ ಈಗಾಗಲೇ ವೇದಿಕ್ನ ಮೇಲೆ ಸಂಶಯವಿರುತ್ತೆ. ಅವನು ತನ್ನ ಫೋನ್ ತೆಗೆದು ಕಂಪನಿಯ IT ಹೆಡ್ಗೆ ಕಾಲ್ ಮಾಡ್ತಾನೆ. ಆರುಷ್, ವೇದಿಕ್, ಈ ಟ್ರಾನ್ಸಾಕ್ಷನ್ ನಡೆದ ಸಮಯದಲ್ಲಿ ಸೈರಾ ತನ್ನ ಜೊತೆ ಕಾರಿನಲ್ಲಿದ್ದಳು. ಅವಳು ಮೊಬೈಲ್ ಕೂಡ ಮುಟ್ಟಿಲ್ಲ. ಈ ವರ್ಗಾವಣೆ ಯಾವ IP ಅಡ್ರೆಸ್ ಮೂಲಕ ನಡೆದಿದೆ ಎಂದು ಪತ್ತೆ ಹಚ್ಚಲು ನಾನು ಹೇಳಿದ್ದೇನೆ. ಅದು ನಿನ್ನ ಕ್ಯಾಬಿನ್ನಿಂದಲೇ ನಡೆದಿದೆ ಎಂದು ಸಾಬೀತಾದರೆ ನೀನು ಈ ಕಂಪನಿಯಿಂದ ಮಾತ್ರವಲ್ಲ, ಈ ಮನೆಯಿಂದಲೂ ಹೊರಗೆ ಹೋಗಬೇಕಾಗುತ್ತೆ. ಆರುಷ್ನ ಈ ಮಾತು ಕೇಳಿ ವೇದಿಕ್ನ ಮುಖ ಬೆಳ್ಳಗಾಗುತ್ತೆ. ತನ್ನ ತಮ್ಮ ಇಷ್ಟೊಂದು ಚಾಣಾಕ್ಷತನದಿಂದ ವಿಚಾರಿಸುತ್ತಿದ್ದಾನೆ ಎಂದು ಅವನು ಅಂದುಕೊಂಡಿರಲಿಲ್ಲ. ಸೈರಾಳ ಮೇಲಿದ್ದ ಕಳ್ಳತನದ ಆರೋಪ ಈಗ ವೇದಿಕ್ನ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತೆ. ಆರುಷ್ ತನ್ನ IT ಟೀಮ್ ಮೂಲಕ ಆ ಹಣ ವರ್ಗಾವಣೆಯ ಸತ್ಯಾಸತ್ಯತೆಯನ್ನು ಹೊರಹಾಕುತ್ತಿದ್ದಂತೆ ವೇದಿಕ್ ತತ್ತರಿಸಿ ಹೋಗುತ್ತಾನೆ. ತಾನು ಸಿಕ್ಕಿಬಿದ್ದಿದ್ದೇನೆ ಎಂಬ ಅರಿವಾದ ತಕ್ಷಣ ವೇದಿಕ್ ತನ್ನ ಸ್ವರೂಪವನ್ನು ಬದಲಿಸುತ್ತಾನೆ. ಆರುಷ್, ನೀನು ಅಂದುಕೊಳ್ಳುತ್ತಿರುವುದು ಸುಳ್ಳು. ಸೈರಾಳ ಲಾಗಿನ್ ಹ್ಯಾಕ್ ಆಗಿರ್ಬೋದು ಅಥವಾ ಸಿಸ್ಟಮ್ ಎರರ್ ಇರ್ಬೋದು. ನಾನು ಅವಳನ್ನು ಪರೀಕ್ಷಿಸಲು ಈ ರೀತಿ ಮಾಡಿದೆ ಅಷ್ಟೇ ಎಂದು ಕಾಗೆ ನರಿ ಕತೆ ಹೇಳಲು ಶುರು ಮಾಡ್ತಾನೆ. ಆದರೆ ಆರುಷ್ ಈಗ ಮೊದಲಿನಂತೆ ಇಲ್ಲ. ವೇದಿಕ್ ಪರೀಕ್ಷೆ ಮಾಡುವುದು ಅಂದರೆ ಹಣ ವರ್ಗಾವಣೆ ಮಾಡೋದಲ್ಲ. ಸದ್ಯಕ್ಕೆ ನೀನು ಈ ಪ್ರಾಜೆಕ್ಟ್ನಿಂದ ದೂರವಿರು. ನಿನಗೆ ಈ ಆಫೀಸ್ನಲ್ಲಿ ಸದ್ಯಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ ಎಂದು ಕಠಿಣವಾಗಿ ಹೇಳ್ತಾನೆ. ವೇದಿಕ್ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಲು ಆಫೀಸ್ನ ಮತ್ತೊಬ್ಬ ಅಕೌಂಟೆಂಟ್ ಮೇಲೆ ಈ ತಪ್ಪನ್ನು ಹೊರಿಸಲು ಪ್ರಯತ್ನಿಸ್ತಾನೆ. ಆದರೆ ಆರುಷ್ನ ಮನಸ್ಸಿನಲ್ಲಿ ವೇದಿಕ್ನ ಮೇಲಿದ್ದ ಗೌರವ ಪೂರ್ತಿ ಮಣ್ಣಾಗಿ ಹೋಗುತ್ತದೆ. ಈ ಘಟನೆಯ ನಂತರ ಆರುಷ್ಗೆ ಸೈರಾ ಕೇವಲ ಒಬ್ಬ ಅಸಿಸ್ಟೆಂಟ್ ಆಗಿ ಉಳಿಯುವುದಿಲ್ಲ. ಅವಳು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರೋಹಿತ್ನನ್ನು ಕಾಪಾಡಿದ್ದು ಮತ್ತು ಕಂಪನಿಯ ಗೌರವ ಉಳಿಸಿದ್ದನ್ನು ನೋಡಿ ಆರುಷ್ ಮನಸ್ಸಿನಲ್ಲಿ ಅವಳ ಬಗ್ಗೆ ಅತೀವ ಗೌರವ ಮೂಡುತ್ತೆ. ಅವನು ಸೈರಾಳನ್ನು ನೋಡುವ ರೀತಿಯೇ ಬದಲಾಗುತ್ತೆ. ಆಫೀಸ್ನಲ್ಲಿ ಎಲ್ಲರ ಮುಂದೆ ಅವಳನ್ನು ಸಮರ್ಥಿಸಿಕೊಂಡ ರೀತಿ ಕಂಡು ಸೈರಾಳಿಗೂ ಆರುಷ್ನ ಮೇಲೆ ಅಪಾರವಾದ ಪ್ರೀತಿ ಮತ್ತು ಭರವಸೆ ಮೂಡುತ್ತೆ. ಆರುಷ್ ಅವಳ ಕಣ್ಣೀರು ಒರೆಸಿ ನಾನಿರುವಾಗ ನೀನು ಯಾವುದಕ್ಕೂ ಹೆದರಬೇಡ ಎಂದು ಹೇಳಿದಾಗ ಅವರ ನಡುವೆ ಒಂದು ಅವ್ಯಕ್ತ ಅನುಬಂಧ ಬೆಳೆಯುತ್ತದೆ. ಸೈರಾ ಕೈಗೆ ಬ್ಯಾಂಡೇಜ್ ಹಾಕಿದ್ದರೂ ಅವಳು ಕೆಲಸ ಮಾಡಲು ಪ್ರಯತ್ನಿಸುವುದನ್ನು ನೋಡಿ ಆರುಷ್ಗೆ ಕೋಪ ಬರುತ್ತೆ. ಆರುಷ್, ಸೈರಾ, ನಿನಗೆ ಬುದ್ಧಿ ಇಲ್ವಾ? ಕೈಗೆ ಅಷ್ಟು ಪೆಟ್ಟಾಗಿದೆ, ಆದರೂ ಈ ಫೈಲ್ ಯಾಕೆ ಹಿಡಿದಿದ್ದೀಯಾ? ಹಿಂದೆ ನಿನ್ನ ಕೆಲಸ ಮುಗಿಸೋ, ಈಗಲೇ ಮನೆಗೆ ಹೋಗು. ಸೈರಾ, ಇಲ್ಲ ಸರ್, ಶೂಟಿಂಗ್ ಕೆಲಸ ಬಾಕಿ ಇದೆ. ಆರುಷ್ ಅಧಿಕಾರಯುತವಾಗಿ ಆದರೆ ಮೃದುವಾಗಿ, ಇದು ನನ್ನ ಆರ್ಡರ್. ನೀನು ಇನ್ನೂ 1 ವಾರ ಆಫೀಸ್ಗೆ ಬರುವ ಹಾಗಿಲ್ಲ. ಮನೆಯಲ್ಲೇ ಇದ್ದು ವಿಶ್ರಾಂತಿ ಪಡಿ. ನಿನ್ನ ಮನೆಗೆ ಡ್ರೈವರ್ ಕಾರ್ ಬಿಡ್ತಾರೆ. ಅಂದ ಹಾಗೆ ಪ್ರತಿದಿನ ಬೆಳಿಗ್ಗೆ ನಿನ್ನ ಹೆಲ್ತ್ ರಿಪೋರ್ಟ್ ನನಗೆ ಫೋನ್ ಮಾಡಿ ಹೇಳಬೇಕು, ಅರ್ಥ ಆಯ್ತಾ? ಆರುಷ್ ಅವಳನ್ನು ಬಲವಂತವಾಗಿ ಕಾರ್ ಹತ್ತಿಸಿ ಮನೆಗೆ ಕಳಿಸ್ತಾನೆ. ಅವಳು ಹೋದ್ಮೇಲೆ ಅವಳಿಗೆ ಇಷ್ಟವಾದ ಹೂವುಗಳು ಮತ್ತು ಕೆಲವು ಹಣ್ಣುಗಳನ್ನು ಅವಳ ಮನೆಗೆ ತಲುಪಿಸಲು ಆರ್ಡರ್ ಮಾಡ್ತಾನೆ. ಸೈರಾ ತನ್ನ ಮನೆಯಲ್ಲೇ ವಿಶ್ರಾಂತಿ ಪಡೆಯುತ್ತಿರುತ್ತಾಳೆ. ಆಫೀಸ್ನ ಗದ್ದಲ, ಆರುಷ್ನ ಬಿಸ್ನೆಸ್ ಟೆನ್ಷನ್ ಎಲ್ಲವನ್ನು ಮರೆತು ಸುಮ್ಮನೆ ಕಿಟಕಿಯ ಪಕ್ಕ ಕುಳಿತು ಹೊರಗಡೆ ಮಳೆ ನೋಡ್ತಿರ್ತಾಳೆ. ಆಗ ಆರುಷ್ ಕಳುಹಿಸಿದ್ದ ಹಣ್ಣಿನ ಬುಟ್ಟಿ ಮತ್ತು ಹೂವಿನ ಗುಚ್ಛ ಅವಳ ಮೇಜಿನ ಮೇಲಿರುತ್ತದೆ. ಅವಳು ಆ ಹೂವಿನ ಸುಗಂಧವನ್ನು ಆಗ್ರಣಿಸುತ್ತಿರುವಾಗ ಮನೆ ಬಾಗಿಲು ಬಡಿದ ಶಬ್ದ ಕೇಳಿಸುತ್ತೆ. ಸೈರಾ ಆಶ್ಚರ್ಯದಿಂದ ಈ ಸಮಯದಲ್ಲಿ ಯಾರಿರ್ಬೋದು ಎಂದು ನಿಧಾನವಾಗಿ ಎದ್ದು ಹೋಗಿ ನೋಡಲು ಬಾಗಿಲು ತೆರೀತಾಳೆ. ಎದುರಿಗೆ ಆರುಷ್ ವರ್ಧನ್ ಕೈಯಲ್ಲಿ ಕೆಲವು ಫೈಲ್ಸ್ ಮತ್ತು ಒಂದು ಸಣ್ಣ ಮೆಡಿಕಲ್ ಕಿಟ್ ಇಟ್ಕೊಂಡು
ನಿಂತಿರ್ತಾನೆ. ಅವನನ್ನು ನೋಡಿ ಸೈರಾಗೆ ದಂಗಾಗಿ ಹೋಗ್ತಾಳೆ. ಸೈರಾ, ಸರ್ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ? ಆರುಷ್ ಮುಗುಳ್ನಗುತ್ತಾ, ಏಕೆ ಬಿಸ್ನೆಸ್ ಪಾರ್ಟ್ನರ್ ಮನೆಗೆ ಬರೋ ಹಾಗಿಲ್ವಾ? ಅಂದ ಹಾಗೆ ಆಫೀಸ್ನಲ್ಲಿ ರೋಹಿತ್ನಿಂದ ಬಂದ ಒಂದು ಇಂಪಾರ್ಟೆಂಟ್ ಇಮೇಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಜೊತೆಗೆ ನಿನ್ನ ಗಾಯ ಹೇಗಿದೆ ಅಂತ ನೋಡೋಣ ಅಂತ ಬಂದೆ. ಆರುಷ್ ಒಳಗೆ ಬರುತ್ತಾನೆ. ಅವನ ಕಣ್ಣುಗಳು ಸೈರಾಳ ಮನೆಯ ಸರಳತೆಯನ್ನು ನೋಡಿ ಅಚ್ಚರಿಪಡುತ್ತೆ. ಅವನು ಸೋಫಾದ ಮೇಲೆ ಕುಳಿತು, ಪರ್ಮಿಷನ್ ಇಲ್ಲದೆ ಬಂದಿದ್ದಕ್ಕೆ ಸಾರಿ, ಆದರೆ ನಿನ್ನ ಫೋನ್ ಸ್ವಿಚ್ ಆಫ್ ಇತ್ತು, ಅದಕ್ಕೆ ಬಂದುಬಿಟ್ಟೆ ಎನ್ನುತ್ತಾನೆ. ಅಷ್ಟರಲ್ಲಿ ಸೈರಾಳ ತಾಯಿ ಲಕ್ಷ್ಮಿ ಅವರು ಅಡುಗೆ ಮನೆಯಿಂದ ಹೊರಗೆ ಬರುತ್ತಾರೆ. ಸೈರಾ ಕೆಲಸ ಮಾಡುವ ಆಫೀಸ್ನ ಬಾಸ್ ಆರುಷ್ ವರ್ಧನ್ ಮನೆಯಲ್ಲಿ ಇರುವುದನ್ನು ನೋಡಿ ಅವರಿಗೂ ಅಚ್ಚರಿಯಾಗುತ್ತೆ. ಲಕ್ಷ್ಮಿ, ಅಯ್ಯೋ ಯಾರು ಸೈರಾ? ಬಾಸ್ ಅವರೇ ಅಲ್ವಾ? ಬನ್ನಿ ಸರ್, ಕುಳಿತುಕೊಳ್ಳಿ. ಸೈರಾಳ ಕೈಗೆ ಏನೋ ಪೆಟ್ಟಾಗಿದೆ ಅಂತ ಅವಳೇ ಹೇಳಿದ್ಲು. ಆರುಷ್ ಬಹಳ ವಿನಯದಿಂದ ಲಕ್ಷ್ಮಿ ಅವರಿಗೆ ನಮಸ್ಕರಿಸುತ್ತಾನೆ. ಆರುಷ್, ಅಮ್ಮ, ಸೈರಾ ಆಫೀಸ್ನಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಅವರ ಬದ್ಧತೆ ನನಗೆ ತುಂಬ ಇಷ್ಟ. ಅದಕ್ಕೆ ನೋಡೋಣ ಅಂತ ಬಂದೆ. ಆರುಷ್ ತಾನೇ ಮೆಡಿಕಲ್ ಕಿಟ್ ತೆಗೆದು ಸೈರಾಳ ಕೈಗಿದ್ದ ಬ್ಯಾಂಡೇಜ್ ಅನ್ನು ಚೆಕ್ ಮಾಡ್ತಾನೆ. ಆ ಕ್ಷಣ ಅಲ್ಲಿ ಒಂದು ರೀತಿಯ ಮೌನ ಮತ್ತು ಸಾಮೀಪ್ಯ ಉಂಟಾಗುತ್ತೆ. ಸೈರಾ ಮತ್ತು ಆರುಷ್ ಮಾತನಾಡುತ್ತಾ ಬಹಳ ಹತ್ತಿರವಾಗುತ್ತಿರುವಾಗ ಹೊರಗಡೆ ಕಾರ್ ಸೌಂಡ್ ಕೇಳಿಸುತ್ತೆ. ಅದು ವೇದಿಕ್ನ ಕಾರ್. ಅವನು ಸೈರಾಳ ಮನೆಗೆ ಯಾಕೆ ಬಂದಿದ್ದಾನೆ? ಏನಾದರೂ ಬೆದರಿಸಲು ಬಂದಿದ್ದಾನಾ ಅಥವಾ ಅವಳ ಮೇಲೆ ಮತ್ತೊಂದು ಸುಳ್ಳು ಆರೋಪ ಹೊರಿಸಲು ಬಂದಿದ್ದಾನಾ? ಸೈರಾ ಗಾಬರಿಯಿಂದ, ಸರ್ ಅದು ವೇದಿಕ್ ಸರ್ ಕಾರ್ ಅಂತ ಅನಿಸುತ್ತೆ, ಅವನು ಯಾಕೆ ಇಲ್ಲಿಗೆ ಬಂದ? ಆರುಷ್ ಕೂಡ ಆಶ್ಚರ್ಯವಾಗುತ್ತೆ. ಅವನು ಸೈರಾಳ ಕಡೆ ನೋಡಿ, ಹೆದರಬೇಡ, ನಾನಿದ್ದೀನಿ, ನೋಡೋಣ ಅವನು ಯಾಕೆ ಬಂದಿದ್ದಾನೆ ಅಂತ ಎಂದು ಎದ್ದು ನಿಲ್ಲುತ್ತಾನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.